ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ತಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್ ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಅದಕ್ಕೆ ಆಧಾರವಾಗಿ ಕೊಲೊಸ್ಸೆದವರ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನ, ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳ್ರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ನಾವು ಬದುಕುತ್ತಿರುವ ಕಾಲದಲ್ಲಿ ಸುತ್ತಮುತ್ತ ಬಹಳ ಗದ್ದಲ ಇದೆ. ಜನರು ಬೇಗ ಕೋಪಗೊಳ್ಳುತ್ತಾರೆ, ಬೇಗ ತೀರ್ಪು ಕೊಡುತ್ತಾರೆ, ಬೇಗ ಟೀಕಿಸುತ್ತಾರೆ. ಅದು ವಿಶೇಷವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಕೆಲಸದ ಸ್ಥಳಗಳಲ್ಲಿ, ಮನೆಯಲ್ಲಾಗಲಿ ಕೆಲವೊಮ್ಮೆ ಮಾತುಗಳು ಆಯುಧಗಳಂತೆ ಬಳಸಲ್ಪಡುತ್ತದೆ. ಕತ್ತಿಯಿಂದ ತಿವಿದ್ರೂ ಅದು ಬೇಗ ಆರಿ ಹೋಗ್ಬಿಡ್ತದೆ. ಕೆಲವರು ಕತ್ತಿಯಿಂದಲ್ಲ, ನಾಲ್ಗೆಯಿಂದ ಬಲವಾಗಿ ತಿವಿತಾರೆ, ಅದು ಆರುವುದೇ ಇಲ್ಲ ರೀ. ನೋಡ್ರಿ, ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ಈ ನೋವಿನ ಅನುಭವಗಳಲ್ಲಿ ನಾವು ಬರುತ್ತೇವೆ, ಒತ್ತಡದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ಆದರೆ ದೇವರು ತನ್ನ ಮಕ್ಕಳನ್ನು ಹಾಗೆ ಜೀವಿಸುವುದಕ್ಕೆ, ಬದುಕಲಿಕ್ಕೆ ಕರೆಯಲಿಲ್ಲ ರೀ. ಈಗ ಓದಿದ ವಚನ ಭಾಗದಲ್ಲಿ ನಾವು ನೋಡುತ್ತಿದ್ದೇವೆ, ದೇವರ ವಾಕ್ಯ ಹೇಳುತ್ತದೆ, ಇವೆಲ್ಲವುಗಳಿಗಿಂತ ಮೇಲಾಗಿ ಪ್ರೀತಿಯನ್ನು ಧರಿಸಿಕೊಳ್ಳಬೇಕಂತೆ. ಪ್ರೀತಿ ಒಂದು ಭಾವನೆ ಮಾತ್ರವಲ್ಲ, ಅದು ಧರಿಸಿಕೊಳ್ಳಬೇಕಾದಂಥ ಒಂದು ಆತ್ಮಿಕ ವಸ್ತ್ರ ರೀ. ಬೆಳಗ್ಗೆ ಎದ್ದಾಗ ನಾವು ಹೇಗೆ ಬಟ್ಟೆ ಧರಿಸ್ತೀವಿಯೋ, ಆ ಬಟ್ಟೆ ಧರಿಸಿದಂತೆ ನಾವು ಪ್ರೀತಿಯನ್ನು ಧರಿಸಬೇಕಂತೆ. ಬಟ್ಟೆ ತಾನಾಗಿಯೇ ನಮ್ಮ ಮೇಲೆ ಬಂದು ಅದು ಧರಿಸುವುದಿಲ್ಲ, ಅದನ್ನು ನಾವು ಹಾಕಿಕೊಳ್ಳಬೇಕು. ಅದೇ ಥರ ಬೈಬಲ್ ಹೇಳ್ತದೆ, ದಯೆ, ವಿನಯ, ಕ್ಷಮೆ, ಸಹನೆ, ಪ್ರೀತಿ ಇವುಗಳು ತಾನಾಗೇ ಬರುವುದಿಲ್ಲ ರೀ. ನಾವು ನಂಬಿಕೆಯಿಂದ ಆಯ್ಕೆ ಮಾಡಿ ಇವುಗಳನ್ನು ಧರಿಸಿಕೊಳ್ಳಬೇಕು. ಇವತ್ತೊಂದು ಪ್ರಶ್ನೆ ಕೇಳುತ್ತೇನೆ, ನೀವು ಕೋಪದ ಉಡುಪನ್ನು ಧರಿಸಿಕೊಂಡಿದ್ದೀರಾ? ಟೀಕೆಯ ಉಡುಪನ್ನು ಧರಿಸಿಕೊಂಡಿದ್ದೀರಾ? ಅಹಂಕಾರದ ಉಡುಪನ್ನು ಧರಿಸಿಕೊಂಡಿದ್ದೀರಾ? ಅಥವಾ ಕ್ರಿಸ್ತನ ಪ್ರೀತಿ, ದಯೆ, ಕ್ಷಮೆ ಎಂಬಂಥ ಉಡುಪುಗಳನ್ನು ಧರಿಸಿಕೊಂಡಿದ್ದೀರಾ? ಅದಕ್ಕೆ ಬೈಬಲ್ ಹೇಳ್ತದೆ, ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಪೌಲನ 1 ಕೊರಿಂಥ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನನಗೆ ಮನುಷ್ಯರ ಭಾಷೆ, ದೇವದೂತರ ಭಾಷೆ ಎಲ್ಲ ಗೊತ್ತಿದ್ದರೂ ಪ್ರೀತಿ ಇಲ್ಲದಿದ್ದರೆ ನಾನೇನು ಇಲ್ಲ. ನಮಗೆ ತುಂಬ ಜ್ಞಾನ ಇರಬಹುದು, ನಮಗೆ ತುಂಬ ಸಂಬಳ ಇರಬಹುದು, ನಾವು ಒಳ್ಳೆ ಮನೆಯನ್ನು ಅರಮನೆಯಂತೆ ಕಟ್ಟಿರಬಹುದು, ನಾವು ಎಲ್ಲರನ್ನ ಎಲ್ಲ ರೀತಿಯಲ್ಲಿ ನೋಡಿಕೊಳ್ಳುತ್ತಿರಬಹುದು. ಆದರೆ ನಿನ್ನ ಜೀವಿತದಲ್ಲಿ ಪ್ರೀತಿ ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥ. ಯೇಸು ಸ್ವಾಮಿ ಜೀವಿತವನ್ನು ನೋಡ್ರಿ. ಕುಷ್ಠರೋಗಿಗಳು ಆತನ ಬಳಿಗೆ ಬಂದಾಗ ಸಮಾಜ ಕುಷ್ಠರೋಗಿಗಳನ್ನು ದೂರ ಇಟ್ಟಿತ್ರೆ, ಆದರೆ ಯೇಸು ಅವರನ್ನು ಮುಟ್ಟಿದರು. ಆ ಸ್ಪರ್ಶದಲ್ಲಿ ಪ್ರೀತಿ ಇತ್ತು. ಆ ಪ್ರೀತಿಯೇ ಗುಣಪಡಿಸುವ ಶಕ್ತಿಗೆ ದಾರಿಯಾಯಿತು. ಜಕ್ಕಾಯನು ಸಮಾಜದ ದೃಷ್ಟಿಯಲ್ಲಿ ಅವನು ಒಂಥರ ತಿರಸ್ಕಾರ ಹೊಂದಿದ ಮನುಷ್ಯರೇ, ಅವನ ಮೋಸಗಾರನೆಂಬುದಾಗಿ ನೋಡುತ್ತಾ ಇದ್ದರು. ಆದರೆ ಯೇಸು ಅವನನ್ನು ಕರೆದು, ಇವತ್ತು ನಾನು ನಿನ್ನ ಮನೆಗೆ ಬರಬೇಕು. ಆ ಪ್ರೀತಿ ಜಕ್ಕಾಯನ ಹೃದಯವನ್ನು ಬದಲಾಯಿಸಿ ಬಿಟ್ಟಿತು. ಟೀಕೆ ಮಾಡಲಾಗದ ಕೆಲಸವನ್ನು ಪ್ರೀತಿ ಮಾಡಿತು. ಬದಲಾಯಿಸಲು ಆಗದವನನ್ನು ಯೇಸುವಿನ ಪ್ರೀತಿ ಬದಲಾಯಿಸಿ ಬಿಟ್ಟಿತು. ಇಂದು ಕರ್ತನು ನಮಗೆ ಹೇಳುತ್ತಿದ್ದಾರೆ, ಮಗನೇ, ಮಗಳೇ, ಈ ಲೋಕವು ಗದ್ದಲದಲ್ಲಿದೆ, ಒಂದು ಕಪಟತನದಲ್ಲಿದೆ, ಮೋಸ ವಂಚನೆಯಲ್ಲಿದೆ. ಕೋಪದ ಮಾತುಗಳನ್ನು ಆಡಬೇಡ, ಕೋಪಗಳಿಂದ ಉತ್ತರ ಕೊಡಬೇಡ, ಟೀಕೆಗೆ ಟೀಕೆಯಿಂದ ಪ್ರತಿಕ್ರಿಯಿಸಬೇಡ, ಮುಯಿಗೆ ಮುಯಿ ತೀರಿಸಬೇಡ, ನನ್ನ ಪ್ರೀತಿಯನ್ನು ಧರಿಸು. ಹಾಗಾದರೆ ಇವತ್ತು ನಮ್ಮ ಜೀವಿತದಲ್ಲಿ ನಾವೊಂದು ತೀರ್ಮಾನ ಮಾಡೋಣ,
ಇವತ್ತು ನಾವು ಮನೆಯಲ್ಲಿರ್ಬೋದು, ನಮ್ಮ ಮನೆಯಲ್ಲಿ ಸ್ತೋತ್ರ, ಗಂಡ ಹೆಂಡತಿ, ತಂದೆ ತಾಯಿ, ಮಕ್ಕಳು, ಸಹೋದರ ಸಹೋದರಿಯರ ನಡುವೆ ನಾವು ಪ್ರೀತಿಯನ್ನು ಧರಿಸಿಕೊಳ್ಳಬೇಕು. ಯಾರಾದರೂ ತಪ್ಪು ಮಾಡಿದಾಗ ತಕ್ಷಣ ಶಿಕ್ಷೆಯ ಮಾತು ಹೇಳುವುದಕ್ಕಿಂತ ಪ್ರೀತಿಯಿಂದ ಸರಿಪಡಿಸುವುದು ಒಳ್ಳೆಯದು. ಮಕ್ಕಳನ್ನು ಕಠಿಣವಾದ ಮಾತುಗಳಿಂದ ಸ್ತೋತ್ರ ಅವರನ್ನು ಬೈಯುವುದಕ್ಕಿಂತ ಪ್ರೀತಿಯಿಂದ ತಿದ್ದುವುದು ಒಳ್ಳೆಯದು. ನಮ್ಮವರು ನಮಗೆ ಮೋಸ ಮಾಡಿ ಇದು ಮಾಡುವುದಾದರೆ ಅವರನ್ನು ಸ್ತೋತ್ರ ಪ್ರೀತಿಯಿಂದ ತಿದ್ದರೆ ಎಲ್ಲವೂ ಪ್ರೀತಿ ಬದಲಾಯಿಸುತ್ತದೆ. ನೋಡ್ರಿ, ಪ್ರೀತಿ ದುರ್ಬಲತೆ ಅಲ್ಲ, ಅದು ಅತ್ಯಂತ ಬಲವಾದ ಆತ್ಮಿಕ ಶಕ್ತಿ. ಕೋಪ ಗೋಡೆಗಳನ್ನು ಕಟ್ಟುತ್ತದೆ, ಪ್ರೀತಿ ಗೋಡೆಗಳನ್ನು ಕೆಡವುತ್ತದೆ. ಕಠಿಣ ಮಾತು ಗಾಯ ಮಾಡುತ್ತದೆ, ಪ್ರೀತಿಯ ಮಾತು ಗುಣಪಡಿಸುತ್ತದೆ. ಕೋಪವನ್ನು ದಯೆಯಿಂದ ಜಯಿಸಬೇಕು, ದ್ವೇಷವನ್ನು ಪ್ರೀತಿಯಿಂದ ಜಯಿಸಬೇಕು. ಈ ಗದ್ದಲದ ಲೋಕದಲ್ಲಿ ಕ್ರಿಸ್ತನ ಪ್ರೀತಿಯ ಸಾಕ್ಷಿಗಳಾಗಿ ಬೆಳಗುವುದಕ್ಕೆ ಪ್ರೀತಿಯನ್ನು ಧರಿಸಿಕೊಳ್ಳೋಣ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ನಾವು ಪ್ರೀತಿಯನ್ನು ಧರಿಸಿಕೊಳ್ಳುವಂತೆ ಈ ಲೋಕದಲ್ಲಿ ಎಲ್ಲಿ ನೋಡಿದ್ರು ಸ್ವಾಮಿ ಕರ್ತನೆ ಟೀಕೆಗಳು, ಕೋಪದ ಅನುಭವ. ಆದರೆ ನಮ್ಮ ಜೀವಿತದಲ್ಲಿ ಅಪ್ಪ ನಾವು ನಿಮ್ಮನ್ನು ಧರಿಸಿಕೊಳ್ಳಬೇಕು. ನೀವು ಪ್ರೀತಿ ಸ್ವರೂಪಿಯಾದ ದೇವರು. ನಾವು ಪ್ರೀತಿಯನ್ನು ಧರಿಸಿಕೊಂಡು ಒಂದೊಂದು ದಿನವೂ ಪ್ರೀತಿಯಲ್ಲಿ ನಡೆಯಲಿಕ್ಕೆ, ಪ್ರೀತಿಯಲ್ಲಿ ಬೆಳೆಯಲಿಕ್ಕೆ ನಮಗೆ ಸಹಾಯ ಮಾಡಿರಿ. ನಮ್ಮ ಮಾತುಗಳು ಪ್ರೀತಿಯ ಮಾತುಗಳಾಗಿರಲಿ ಸ್ವಾಮಿ. ಒಂದೊಂದು ದಿವಸ ಆ ಪ್ರೀತಿಯ ಉಡುಪನ್ನು ಧರಿಸಿಕೊಂಡು ನಿಮಗೆ ಸಾಕ್ಷಿಯಾಗಿ ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಈ ವಾಕ್ಯವನ್ನು ದೇವರೇ ನೋಡುತ್ತಿರುವ ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವಾದ ಮಾಡಿ. ಪ್ರತಿಯೊಂದು ಕುಟುಂಬದ ಸದಸ್ಯರನ್ನು ನಿಮ್ಮ ಪ್ರೀತಿಯಿಂದ ಆಳ್ವಿಕೆ ಮಾಡಿರಿ. ದೊಡ್ಡ ಅದ್ಭುತ ನಡೆಯಲಿ ಸ್ವಾಮಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ನಮ್ಮ ಜೀವಿತದಲ್ಲಿ ಪ್ರೀತಿಯನ್ನು ಧರಿಸಿಕೊಳ್ಳೋಣ. ಆ ಪ್ರೀತಿ ನಮ್ಮ ಜೀವಿತವನ್ನು ಇನ್ನೂ ಸುಮಧುರವಾಗಿ ಮಾಡುವಂಥದ್ದಾಗಿದೆ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ದೇವರು ಇನ್ನೂ ಉನ್ನತವಾಗಿ ನಿಮ್ಮ ಕುಟುಂಬ ಜೀವಿತವನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.